ಪಿಎಸ್ಐ ಪರಶುರಾಮ್ ನಿಗೂಢ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯ ಜವಾಬ್ದಾರಿಯನ್ನ ಹೊತ್ತಿರುವಂತಹ ಸಿಐಡಿ ತನಿಖಾ ತಂಡ ಇದೀಗ ಯಾದಗಿರಿಗೆ ಹೋಗಿದೆ. ಈ ಕೇಸ್ನ ಸಂಬಂಧಿತವಾಗಿ ಮಾಹಿತಿಯನ್ನು ಕೂಡ ಪಡ್ಕೊಂಡಿದೆ. ಕೇಸ್ ದಾಖಲಾಗ್ತಿದ್ದ ಹಾಗೆ ಶಾಸಕ ಚನ್ನಾರೆಡ್ಡಿ ಹಾಗೂ ಪುತ್ರ ನಾಪತ್ತೆಯಾಗಿದ್ದಾರೆ. ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರೆ. ಆದರೆ ಈಗ ಬರ್ತಿರೋ ಮಾಹಿತಿ ಪ್ರಕಾರ ಈಗ ಮುಖ್ಯಮಂತ್ರಿಗಳನ್ನ ಚನ್ನಾರೆಡ್ಡಿ ಭೇಟಿ ಮಾಡಿದ್ದಾರಂತೆ. ಪ್ರಕರಣದ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿದ್ದಾರೆ. ಸಿಐಡಿಗೆ ಕೊಟ್ಟಿದ್ದೀವಿ, ಇದು ಸುಯಿಸೈಡ್ ಅಲ್ಲ ಅಂತ ಇಲಾಖೆ ಹೇಳಿದೆ. ಮರಣೋತ್ತರ ಪರೀಕ್ಷೆಯ ವರದಿ ಬಂದ ಬಳಿಕ ಸಾವಿಗೆ ಕಾರಣ ಗೊತ್ತಾಗುತ್ತೆ ಎಂದರು. ಇನ್ನು ಕೊಪ್ಪಳದ ಕಾರಟಗಿಯ ಸೋಮನಾಳದ ಪರಶುರಾಮ್ ನಿವಾಸಕ್ಕೆ ವಿಪಕ್ಷ ನಾಯಕ ಅಶೋಕ್ ಭೇಟಿ ಕೊಟ್ಟರು. ಪೋಷಕರಿಗೆ ಸಾಂತ್ವನ ಹೇಳಿದ್ರು. ಪರಶುರಾಮ್ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡ್ರು. ಪೋಸ್ಟಿಂಗ್ಗೆ ಯಾದಗಿರಿ ಎಂಎಲ್ಎ ಆತನ ಮಗ ಇಬ್ರು ದುಡ್ಡು ಕೇಳಿದ್ದಾರೆ ಅಂತ ಅಶೋಕ್ಗೆ ಪರಶುರಾಮ್ ಸಹೋದರ ಹನುಮಂತಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಇದೇ ವೇಳೆ ಪರಶುರಾಮ್ ಪತ್ನಿ ಶ್ವೇತಾ ತಂದೆಗೆ ಕರೆ ಮಾಡಿ ಧೈರ್ಯವನ್ನು ತುಂಬಿದ್ದಾರೆ. ಅನ್ಯಾಯ ಆಗಲು ಬಿಡುವುದಿಲ್ಲ, ನಿಮ್ಮ ಜೊತೆಗೆ ನಾವು ನಿಂತ್ಕೊಳ್ತೀವಿ, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಅಂತ ಅಶೋಕ್ ಭರವಸೆ ಕೊಟ್ಟಿದ್ದಾರೆ. ಇನ್ನು ಮಗನ ಸಾವಿನಿಂದ ನಮಗೆ ಆಘಾತವಾಗಿದೆ, ನನ್ನ ಮಗನ ಸಾವಿಗೆ ಕಾರಣರಾದವರನ್ನ ಬಂಧಿಸಬೇಕು, ಶಿಕ್ಷೆ ಕೊಡಬೇಕು ಅಂತ ಪರಶುರಾಮ್ ಪೋಷಕರು ಕಣ್ಣೀರಿಟ್ಟಿದ್ದಾರೆ. ನಾನು ಅಂದ್ಕೊಂಡಿದ್ದು ಇದನ್ನು ಸಿಐಡಿ ಕೊಟ್ಟರೆ ಸೂಕ್ತ ಅಂತ ಹೇಳಿ ಸಿಐಡಿಗೆ ಕೊಟ್ಟಿದ್ದೇವೆ. ಇದು ಸುಯಿಸೈಡ್ ಅಲ್ಲ ಅಂತ ಹೇಳಿ ನಮ್ಮ ಇಲಾಖೆಯವರು ಹೇಳಿದ್ದಾರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಬೇಕು, ಅದರ ವರದಿ ಬಂದ ಮೇಲೆ ಗೊತ್ತಾಗ್ತದೆ. ಯಾವುದೇ ಕಾರಣಕ್ಕೂ ಅನ್ಯಾಯಕ್ಕೆ ಬಿಡಲ್ಲ, ನಾನು ಮಾಡ್ತೀನಿ, ನಿಮ್ ಜೊತೆ ನಿಂತ್ಕೊಂತೀರಿ. ಸರಿಯಾಗಿ ನ್ಯಾಯ ಸಿಗಬೇಕು. ತಾವಿಗೆ ಯಾರು ಕಾರಣರಾಗಿದ್ದಾರೋ ಅವ್ರಿಗೆ ಶಿಕ್ಷೆ ಆಗಬೇಕು. ಈಗ ಅವ್ರಿಗೆ ಸ್ವಲ್ಪ ತೊಂದರೆ ಆಗೈತಲ್ರಿ, ಅದೇನು ಕೇಸ್ ಆಗೈತಲ್ಲ, ಅವರು ಸ್ವಲ್ಪ ಅರೆಸ್ಟ್ ಮಾಡ್ಬೇಕು ಅವ್ರನ್ನ. ಈಗ ಅವರು ಕುಟುಂಬರಿಗೆ ಮತ್ತೆ ಯಾವ್ದಾರು ಒಂದು ದಾರಿ ಬೇಕು. ಸಾಮರ್ದಿನ ಬಂದಿನಿ, ಶುಕ್ರವಾರ ರಾತ್ರಿ ಮಗ ಹಿಂಗಾಗಿ ಬಿದ್ದಾನು. ನನಗೆ ಏನಾಗದು ಏನು ಬೇಕು, ಇವಸ್ ಮಂದಿ ಕಾಲಕ್ಕೆ ನನ್ನ ಮಗನ ತಂದು ತೋರಿಸಿ ಸಾಕಪ್ಪ. ಕೇರಳದ ವಯನಾಡು ಭೂಕುಸಿತ ದುರಂತ 6ನೇ ದಿನಕ್ಕೆ ಕಾಲಿಟ್ಟಿದೆ. 6ನೇ ದಿನವೂ ಕೂಡ ಶೋಧ ಕಾರ್ಯ ಮುಂದುವರೆದಿದೆ. ದುರಂತದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 387ಕ್ಕೆ ಏರಿಕೆ ಕಂಡಿದೆ. ಮುಂಡಕೈ ಚುರಲ್ಮಲದಲ್ಲಿ 206ಕ್ಕೂ ಹೆಚ್ಚು ಜನರು ಇನ್ನೂ ಕಣ್ಮರೆಯಾಗಿದ್ದಾರೆ. ಸೂಚಿಪ್ಪಾರ ಫಾಲ್ಸ್ನಲ್ಲಿ 11 ಮೃತದೇಹಗಳು ಸಿಕ್ಕಿವೆ. ಚಲಿಯಾರ್ ನದಿ ರಭಸವಾಗಿ ಹರಿತಾ ಇರುವ ಪರಿಣಾಮ ಗ್ರಾಮದಲ್ಲಿ ಕಾರು, ಗೃಹೋಪಯೋಗಿ ವಸ್ತುಗಳು ಕೂಡ ಕೊಚ್ಚಿ ಹೋಗಿವೆ. ಭೂಕುಸಿತದಲ್ಲಿ ಒಟ್ಟು 1208 ಮನೆಗಳಿಗೆ ಹಾನಿಯಾಗಿದೆ. ಇದರಲ್ಲಿ ಮುಂಡಕೈನಲ್ಲಿ 540 ಮನೆಗಳು, ಚುರಲ್ಮಲದಲ್ಲಿ 600, ಅಟ್ಟಮಾಲದಲ್ಲಿ 68 ಮನೆಗಳು ನೆಲಸಮಾಗಿದೆ. 3700 ಎಕರೆ ಕೃಷಿ ಭೂಮಿ ನಾಶವಾಗಿದ್ದು 21 ಕೋಟಿ ಮೌಲ್ಯದ ಬೆಳೆ ನೆಲೆ ಕಚ್ಚಿದೆ. ಭೂಕುಸಿತದಿಂದ ನೆಲೆ ಕಳೆದುಕೊಂಡಂತಹ ಜನ ಅವರಿಗೆ ಕೇರಳ ಸರ್ಕಾರ ಉಚಿತ ಪಡಿತರವನ್ನು ಘೋಷಣೆ ಮಾಡಿದೆ. ಮುಖ್ಯಮಂತ್ರಿಗಳ ಸಂಕಷ್ಟ ಪರಿಹಾರ ನಿಧಿಗೆ ತೆಲುಗು ನಟರಾದ ಚಿರಂಜೀವಿ ರಾಮ್ ಚರಣ್ 1 ಕೋಟಿಯನ್ನ ಕೊಟ್ಟಿದ್ದಾರೆ. ಅಲ್ಲು ಅರ್ಜುನ್ 25 ಲಕ್ಷ ದೇಣಿಗೆಯನ್ನ ನೀಡಿದ್ದಾರೆ. ಯುಡಿಎಫ್ನ ಶಾಸಕರು 1 ತಿಂಗಳ ಸಂಬಳವನ್ನ ಸಂತ್ರಸ್ತರಿಗೆ ನೀಡುವುದಾಗಿ ತಿಳಿಸಿದ್ದಾರೆ. ಈ ನಡುವೆ ಶ್ವಾನವೊಂದು 6 ದಿನಗಳ ಬಳಿಕ ತನ್ನ ಮನೆಗೆ ಒಡತಿಯನ್ನ ಬಂದ್ರು. ಅವರನ್ನ ನೋಡ್ತಿದ್ದ ಹಾಗೆ ಓಡೋಡಿ ಹೋಗಿರುವಂತಹ ದೃಶ್ಯ ಮನ ಕಲಕುವಂತಿದೆ. ಇನ್ನು ಭೂಕುಸಿತದಿಂದ ನಲುಗಿ ಹೋಗಿರುವ ವಯನಾಡಿನಲ್ಲಿ ಕಳ್ಳರ ಹಾವಳಿ ಕೂಡ ವಿಪರೀತವಾಗಿದೆ. ನಿರಾಶ್ರಿತರ ಮನೆಗಳಿಗೆ ನುಗ್ಗಿ ಕಳ್ಳತನ ಮಾಡಲಾಗ್ತಾ ಇದ್ದು, ಈ ಬಗ್ಗೆ ನಿರಾಶ್ರಿತರು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಈ ಮಧ್ಯೆ ಗುರುತು ಸಿಗದ ಶವಗಳನ್ನು ಸಾಮೂಹಿಕವಾಗಿ ಅಂತ್ಯಕ್ರಿಯೆ ನಡೆಸಲಾಗಿದೆ. ಚೂರಲ್ಮಲದ ದುರ್ಘಟನೆ ಸಾಕಷ್ಟು ನೋವು ತರಿಸುವಂಥದ್ದು. ಇದರಲ್ಲಿ ಮನೆಯ ಮಾಲೀಕರೊಬ್ಬರು ನಾಯಿಯನ್ನು ಬಿಟ್ಟು ಕ್ಯಾಂಪ್ಗೆ ಹೋಗಿದ್ರು. ಕ್ಯಾಂಪಿಂದ ಬಂದ ತಕ್ಷಣ ಅವರನ್ನು ನೋಡಿದ ತಕ್ಷಣ ಅವರ ಬಳಿ ಹೋಗಿ ತನ್ನ ಪ್ರೀತಿಯನ್ನು ಒಂದು ಶ್ವಾನ ತೋರಿಸ್ತಾ ಇರ್ತಕ್ಕಂಥದ್ದನ್ನು ಕಾಣ್ತಾ ಇದ್ವಿ. ನೀವು ದೃಶ್ಯಾವಳಿ ಕೂಡ ಗಮನಿಸ್ಬೋದು. ಇದೀಗ ನಾನು ಚೂರಲ್ಮಲದಿದ್ದೀನಿ. ಇವರು ಚೂರಲ್ಮಲದ ಒಂದು ಲಿಯೋ ಎಂಬ ನಾಯಿ, ಇದು ಉಮಾ ಅಂತ ಮಹಿಳೆ ಈ ನಾಯಿಯನ್ನು ಸಾಕಿರ್ತಕ್ಕಂಥದ್ದು. ಈಗಾಗಲೇ ಚೂರಲ್ಮಲದಲ್ಲಿ ಸಾಕಷ್ಟು ಕುಟುಂಬಗಳೇ ನಾಶವಾಗಿದೆ, ಜೊತೆಗೆ ಮನೆಗಳೇ ನಾಶವಾಗಿರ್ತಕ್ಕಂಥದ್ದು. ಆದರೂ ಕೂಡ ಈ ಒಂದು ದುರ್ಘಟನೆಯಲ್ಲಿ ಈ ನಾಯಿ ಬದುಕಿ ಉಳಿದಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಇದೀಗ ಮಹಿಳೆ ಕೂಡ ಇಷ್ಟು ದಿನ ಒಂದು ಕ್ಯಾಂಪ್ನಲ್ಲಿದ್ದರು. ಕ್ಯಾಂಪ್ನಿಂದ ವಾಪಸ್ ಬಂದಂಥ ಸಂದರ್ಭದಲ್ಲಿ ಶ್ವಾನವನ್ನು ನೋಡಿದಂಥ ಸಂದರ್ಭದಲ್ಲಿ ಶ್ವಾನ ಅವರ ಬಳಿ ಓಡಿ ಬಂದು ಸುತ್ತುವರಿಯುತ್ತೆ, ಮಾತನಾಡಿಸುತ್ತೆ. ಆ ನಾಯಿಯ ಪ್ರೀತಿ ನೋಡಿದರೆ ಎಂಥವ್ರಿಗೂ ಕೂಡ ಕಣ್ಣೀರು ತರಿಸುತ್ತೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ನಿತಿನ್ ಜೊತೆ ವಿಜಯ್ ಕುಮಾರ್, ಪಬ್ಲಿಕ್ ಟಿವಿ, ಚೂರಲ್ಮಲ. ಅಂಕೋಲದ ಶಿರೂರಿನಲ್ಲಿ ಮತ್ತೆ ಗುಡ್ಡ ಕುಸಿತ ಪ್ರಕರಣಗಳು ವರದಿಯಾಗ್ತಾ ಇದೆ. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ 2 ಕಡೆ ಹೊಸದಾಗಿ ಗುಡ್ಡ ಕುಸಿದಿದೆ. ಮತ್ತೊಂದು ಕಡೆ ಗುಡ್ಡದ ಭಾಗದಲ್ಲಿ ಬಿರುಕು ಕೂಡ ಕಾಣಿಸಿಕೊಂಡು ಆತಂಕವನ್ನ ನಿರ್ಮಾಣ ಮಾಡಿದೆ. ಇನ್ನು ಉಡುಪಿಯ ಈಜು ತಜ್ಞ ಈಶ್ವರ ಮಲ್ಪೆ ತಂಡ ಶಿರೂರಿಗೆ ಆಗಮಿಸಿದೆ. ಗಂಗಾವಳಿ ನದಿಯಲ್ಲಿ ಸ್ಕೂಬಾ ಡೈವ್ ಮಾಡಿ ಅರ್ಜುನ್ ಲಾರಿಯನ್ನ ಹುಡುಕಲಿದೆ ಅಂತ ಈ ತಂಡ ಹೇಳಿದೆ. ಇವತ್ತು ಅಮಾವಾಸ್ಯೆಯಾಗಿದ್ದರಿಂದ ನೀರಿನ ಮಟ್ಟ ಕಡಿಮೆಯಾಗುವ ಲೆಕ್ಕಾಚಾರ ಹೊಂದಿದ್ರು. ಆದರೆ ಗಂಗಾವಳಿ ನದಿಯ ಅಬ್ಬರ ಹೆಚ್ಚಾದ ಕಾರಣ ಜಿಲ್ಲಾಡಳಿತ ಅನುಮತಿಯನ್ನ ಕೊಡಲಿಲ್ಲ.
ರಾಜ್ಯದಲ್ಲಿ ಮಳೆ ಅಬ್ಬರ ಮುಂದುವರೆದಿದೆ. ಭಾರೀ ಮಳೆಗೆ ಅಲ್ಲಲ್ಲಿ ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದೆ. ಬೆಳಗಾವಿಯ ಅಲತಗ ಗ್ರಾಮದ ಮಾರ್ಕಂಡಿಯಾ ನದಿಯಲ್ಲಿ ನಿನ್ನೆ ತಡರಾತ್ರಿ ಸಹೋದರರಿಬ್ಬರು ಬೈಕ್ನಲ್ಲಿ ಹೋಗುವಾಗ ಆಯತಪ್ಪಿ ಬಿದ್ದು ಕೊಚ್ಕೊಂಡು ಹೋಗಿದ್ದಾರೆ. ಈ ವೇಳೆ ಓರ್ವ ಈಜಿ ದಡ ಸೇರಿದ್ದ ಮತ್ತೋರ್ವ ಶವಕ್ಕಾಗಿ ಹುಡುಕಾಟ ನಡೆದಿದೆ. ಇನ್ನು ಶವವಾಗಿ ಪತ್ತೆಯಾಗಿರುವಂತಹ ಮಹಾರಾಷ್ಟ್ರದಲ್ಲಿ ಉತ್ತಮ ಮಳೆ ಮತ್ತೋರ್ವ ಶವವಾಗಿ ಪತ್ತೆಯಾಗಿದ್ದಾನೆ. ಮಹಾರಾಷ್ಟ್ರದಲ್ಲಿ ಉತ್ತಮ ಮಳೆ ಆಗ್ತಾ ಇದೆ. ವಿಜಯಪುರ ಜಿಲ್ಲೆಯ ಆಲಮಟ್ಟಿ ಜಲಾಶಯದ ಒಳಹರಿವು ಕೂಡ ಹೆಚ್ಚಾಗಿದೆ. ಹೀಗಾಗಿ ಜಲಾಶಯದ 26 ಗೇಟ್ಗಳಿಂದ ನಾರಾಯಣಪುರ ಜಲಾಶಯಕ್ಕೆ 2,75,000 ಕ್ಯೂಸೆಕ್ ನೀರನ್ನು ಬಿಡಲಾಗಿದೆ. ರಾಯಚೂರಿನಲ್ಲಿ ಸದ್ಯಕ್ಕೆ ಕೃಷ್ಣಾ ನದಿಯ ಪ್ರವಾಹ ಸ್ವಲ್ಪ ಮಟ್ಟಿಗೆ ತಗ್ಗಿದೆ. ಆದರೆ ನಾರಾಯಣಪುರ ಜಲಾಶಯದಿಂದ ಕಳೆದ 2 ದಿನಗಳಲ್ಲಿ ನದಿಗೆ ಹರಿಬಿಟ್ಟ 3,25,000 ಕ್ಯೂಸೆಕ್ ನೀರಿನಿಂದ ರೈತರ ಜಮೀನುಗಳಿಗೆ ನೀರು ನುಗ್ಗಿ ಸಾವಿರಾರು ಎಕರೆ ಬೆಳೆ ನಾಶವಾಗಿದೆ. ರಾಯಚೂರು ತಾಲೂಕಿನ ಗುರ್ಜಾಪುರ ಹಳ್ಳಕ್ಕೆ ನದಿ ನೀರು ನುಗ್ಗಿದೆ. ಚಿಕ್ಕಮಗಳೂರಿನ ಅತ್ತಿಗುಂಡಿ ಗ್ರಾಮದಲ್ಲಿ ಜನ 1 ತಿಂಗಳಿನಿಂದ ಕರೆಂಟೇ ನೋಡಿಲ್ವಂತೆ. ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 7 ಗಂಟೆಯವರೆಗೂ ಒಲೆ ಉರಿತಾನೆ ಇರುತ್ತೆ. ಇಡೀ ದಿನ ಅಡುಗೆ ಮನೆಯಲ್ಲಿ ಬೆಂಕಿ ಕಾಣಿಸ್ಕೊಂಡು ಕಾಯಿಸ್ಕೊಂಡು ಕೂತಿರ್ತಾರಂತೆ. ಒಲೆ ಆರದ ಊರು ಈಗ ಸದ್ಯಕ್ಕೆ ಯಾವುದು ಅಂದ್ರೆ ಇದೆ. ಕರಾವಳಿ ಭಾಗದಲ್ಲೂ ಮಳೆ ಮುಂದುವರೆದಿದೆ. ಫಲ್ಗುಣಿ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಮಲೆನಾಡಿನಲ್ಲೂ ಮಳೆ ಅಬ್ಬರ ಹೆಚ್ಚಾಗ್ತಾ ಇದೆ. ವಿಶ್ವವಿಖ್ಯಾತ ಜೋಗ ಜಲಪಾತ ಮೈದುಂಬಿ ಹರಿತಾ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ದಿನಕ್ಕೊಂದು ಟ್ವಿಸ್ಟ್ ಅನ್ನ ಪಡ್ಕೊಳ್ತಾ ಇದೆ. ಈಗಾಗಲೇ ಜೈಲಿನಲ್ಲಿರುವ ದರ್ಶನ್ ಗ್ಯಾಂಗ್ ವಿರುದ್ಧ ಸಿಸಿಟಿವಿ ಫುಟೇಜ್ಗಳು ರಿಟ್ರೀವ್ ಆಗಿದೆ. ತನಿಖೆ ಕೂಡ ವಿಸ್ತಾರಗೊಳ್ತಾ ಇದೆ. ಅವಧಿಗೂ ಮುನ್ನ ಚಾರ್ಜ್ ಶೀಟ್ ಸಲ್ಲಿಕೆಯಾಗುವುದು ಅನುಮಾನ ಅಂತ ಹೇಳಲಾಗ್ತಿದೆ. ಎಲ್ಲಾ ತನಿಖೆ ಪೂರ್ಣಗೊಳಿಸಿ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಚಾರ್ಜ್ ಶೀಟ್ ಸಲ್ಲಿಸುವ ಸಾಧ್ಯತೆ ಇದೆ. ಹೈದರಾಬಾದ್, ಬೆಂಗಳೂರು ಎಫ್ಎಸ್ಎಲ್ಗಳಿಂದ ರಿಪೋರ್ಟ್ ಬರಬೇಕಿದೆ. ಸಿಸಿಟಿವಿ ಫುಟೇಜ್, ಬಂಧನದ ದಿನದ ಫುಟೇಜ್ಗಳನ್ನ ಮ್ಯಾಚ್ ಮಾಡಬೇಕಿದೆ. ಈಗಾಗಲೇ ರೇಣುಕಾಸ್ವಾಮಿ ಬಳಸ್ತಾ ಇದ್ದ ಇನ್ಸ್ಟಾಗ್ರಾಮ್, ವಾಟ್ಸ್ಆಪ್ ಅಕೌಂಟ್ ರಿಟ್ರೀವ್ ಮಾಡಲಾಗಿದೆ. ಅಲ್ಲದೆ ಆರೋಪಿಗಳು ಜೈಲಿನಲ್ಲಿ ಇದ್ದುಕೊಂಡೇ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದ ಸಂಬಂಧವೂ ಕೂಡ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಬೆಂಗಳೂರಿನ ನಮ್ಮ ಮೆಟ್ರೋದಲ್ಲಿ ಅವಾಂತರಗಳಿಗೆ ಕೊನೆನೇ ಇಲ್ವಾ ಅನ್ನೋ ಪ್ರಶ್ನೆ ಇದೀಗ ಮನೆ ಮಾಡ್ತಾ ಇದೆ. ಕಾರಣ ಮೆಟ್ರೋ ಟ್ರ್ಯಾಕ್ಗಳು ಸುಯಿಸೈಡ್ ಸ್ಪಾಟ್ ಆಗ್ತಾ ಇದೆ. ಈಗ ನಿನ್ನೆ ಅಷ್ಟೇ ಮತ್ತೋರ್ವ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದು ಕೂಡ ಇಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗ್ತಾ ಇದೆ, ಆಕ್ರೋಶಕ್ಕೆ ಗುರಿಯಾಗ್ತಿದೆ. ನವೀನ್ ಕುಮಾರ್ ಅರೋರಾ ಎಂಬಾತ ಮೆಟ್ರೋ ಟ್ರ್ಯಾಕ್ಗೆ ಜಿಗಿದು ಆತ್ಮಹತ್ಯೆ ಮಾಡಿಕೊಂಡ ಬಳಿಕ ದೊಡ್ಡಕಲಸಂದ್ರ ಮಾರ್ಗವಾಗಿ ಚಲಿಸ್ತಾ ಇದ್ದ ಮೆಟ್ರೋವನ್ನ ದಿಢೀರ್ ಅಂತ ನಿಲ್ಲಿಸಲಾಗಿತ್ತು. ದಿಕ್ಕೆ ತೋಚದ ಪ್ರಯಾಣಿಕರು ಮೆಟ್ರೋ ಹಳಿ ಪಕ್ಕದಲ್ಲೇ ಹೆಜ್ಜೆ ಹಾಕಿದ್ದಾರೆ. ಸುಮಾರು 300 ಮೀಟರ್ ದೂರ ಮಹಿಳೆಯರು, ಮಕ್ಕಳು, ವೃದ್ಧರು ಸರಳನ್ನ ಹಿಡಿದು ಅತಿ ಎತ್ತರದಲ್ಲಿ ಅಪಾಯಕಾರಿಯಾಗಿ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಪವರ್ ಕಟ್ ಮಾಡಿದ್ರೂ ಸಹ ಚೂರು ಹೆಚ್ಚು ಕಡಿಮೆ ಆಗಿದ್ರೂ ಸರಣಿ ದುರಂತಗಳು ಅಲ್ಲಿ ಸಂಭವಿಸಬಹುದಾದ ಸಾಧ್ಯತೆ ಇತ್ತು. ಬಿಎಂಆರ್ಸಿಎಲ್ ನಿರ್ಲಕ್ಷ್ಯ ಮಾಡ್ತಾ ಇದೆ ಅಂತ ಪ್ರಯಾಣಿಕರು ಆಕ್ರೋಶವನ್ನು ಹೊರಹಾಕಿದ್ರು. ಅತ್ತ ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬ ಸಮೇತ ದೆಹಲಿ ಮೆಟ್ರೋದಲ್ಲಿ ಸಂಚರಿಸಿದ್ದಾರೆ. ದೇವಸ್ಥಾನದ ಗೋಡೆ ಕುಸಿತ ಪರಿಣಾಮ 9 ಮಕ್ಕಳು ಸಾವನ್ನಪ್ಪಿರುವ ದಾರುಣ ಘಟನೆ ಮಧ್ಯಪ್ರದೇಶದಲ್ಲಿ ಕಂಡುಬಂದಿದೆ. ಸಾಗರ ಜಿಲ್ಲೆಯ ಶಹಪುರ ಗ್ರಾಮದ ಹರ್ದೌಲ್ ಬಾಬಾ ದೇವಸ್ಥಾನದಲ್ಲಿ ಈ ದುರ್ಘಟನೆ ಸಂಭವಿಸಿದೆ ಎಂಬ ಮಾಹಿತಿ ಲಭ್ಯವಾಗ್ತಿದೆ. ದೇವಸ್ಥಾನದಲ್ಲಿ ಧಾರ್ಮಿಕ ಕಾರ್ಯಕ್ರಮ ನಡೀತಾ ಇದ್ದ ವೇಳೆ ದುರಂತ ಸಂಭವಿಸಿದೆ. ಪ್ಯಾರಿಸ್ ಒಲಿಂಪಿಕ್ಸ್ ಪುರುಷರ ಹಾಕಿಯಲ್ಲಿ ಭಾರತ ಸೆಮಿಫೈನಲ್ಗೆ ಲಗ್ಗೆಯಿಟ್ಟಿದೆ. ಗ್ರೇಟ್ ಬ್ರಿಟನ್ ತಂಡದ ವಿರುದ್ಧ ಜಿದ್ದಾಜಿದ್ದಿನ ಹೋರಾಟ ನಡೆಸಿ ಐತಿಹಾಸಿಕ ಜಯ ಸಾಧಿಸಿದೆ. ಉಭಯ ತಂಡಗಳು 1-1 ಸಮಬಲ ಸಾಧಿಸಿದ ಬಳಿಕ ಪೆನಾಲ್ಟಿ ಶೂಟೌಟ್ ನಡೆಸಲಾಯಿತು. ಈ ವೇಳೆ ಭಾರತ 4-2 ಅಂತರದಿಂದ ಮುನ್ನಡೆ ಸಾಧಿಸುವ ಮೂಲಕ ಭರ್ಜರಿ ಜಯ ದಾಖಲಿಸಿದೆ. ಇನ್ನು ಸೆಮಿಫೈನಲ್ನಲ್ಲಿ ಬ್ಯಾಡ್ಮಿಂಟನ್ ತಾರೆ ಲಕ್ಷ್ಯ ಸೇನ್ ಡೆನ್ಮಾರ್ಕ್ನ ವಿಕ್ಟರ್ ವಿರುದ್ಧ ಸೋಲನುಭವಿಸಿದ್ದಾರೆ. ಆದರೆ ಕಂಚಿನ ಪದಕಕ್ಕಾಗಿ ಮಲೇಷಿಯಾ ವಿರುದ್ಧ ಪೈಪೋಟಿ ನಡೆಸಲಿದ್ದಾರೆ. ಕೆಲ ದಿನಗಳಿಂದ ಶಾಂತವಾಗಿದ್ದ ಬಾಂಗ್ಲಾದೇಶದಲ್ಲಿ ಮತ್ತೆ ಹಿಂಸಾಚಾರ ಭುಗಿಲೇಳ್ತಾ ಇದೆ. ಸರ್ಕಾರಿ ಉದ್ಯೋಗದಲ್ಲಿ ಮೀಸಲಾತಿ ವಿವಾದ ಜೊತೆಗೆ ಪ್ರಧಾನಿ ಶೇಖ್ ಹಸೀನಾ ರಾಜೀನಾಮೆಗೆ ಆಗ್ರಹಿಸಿ ಲಕ್ಷಾಂತರ ಯುವ ಸಮೂಹ ಬೀದಿಗೆ ಇಳಿದಿದೆ. ಪೊಲೀಸರ ಜೊತೆ ಸಂಘರ್ಷಕ್ಕೆ ಇಳಿದಿದ್ದು 72 ಜನ ಸಾವನ್ನಪ್ಪಿದ್ದಾರೆ. ಇದರಲ್ಲಿ 12 ಜನ ಪೊಲೀಸರು ಸೇರಿದ್ದಾರೆ.